ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿಶೇಷ ಸಮಗ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಂದರೆ ಎಸ್ಐಆರ್ ಕಾರ್ಯವು 91.53% ಪೂರ್ಣಗೊಂಡಿದೆ ಎಂದು ಮತದಾರರ ನೋಂದಣಾಧಿಕಾರಿ ಹಾಗೂ ನಗರಸಭೆ ಆಯುಕ್ತ ಕೆ ರುದ್ರೇಶ್ ತಿಳಿಸಿದ್ದಾರೆ. ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಮಾತನಾಡಿದ ಅವರು, ಪರಿಷ್ಕರಣೆಗೂ ಮುನ್ನ ಕ್ಷೇತ್ರದಲ್ಲಿ 2,30,792 ಮತದಾರರಿದ್ದು, ಪ್ರಸ್ತುತ ಅರ್ಹ ಮತದಾರರ ಸಂಖ್ಯೆ 2,11,188ಕ್ಕೆ ಇಳಿಕೆಯಾಗಿದೆ ಎಂದು ಹೇಳಿದರು. ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯಾದ್ಯಂತ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ. ಈ ತಿಂಗಳು 8ನೇ ತಾರೀಕು ಈಗೇನು SIR ಪ್ರಕ್ರಿಯೆ ಡಿಜಿಟೈಸೇಷನ್ ಕಾರ್ಯ ಮುಗಿತಾ ಇದೆ. ಶಿರಾ ವಿಧಾನಸಭಾ ಕ್ಷೇತ್ರದ ಮತದಾರ ನೋಂದಣಾಧಿಕಾರಿಯಾದ ರುದ್ರೇಶ್ ಕೆ ಆದ ನಾನು ಎಲ್ಲ ಮಾನ್ಯ ಮತದಾರರಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಹಾಗೂ ಪೊಲಿಟಿಕಲ್ ಪಾರ್ಟಿಯ ಪ್ರತಿನಿಧಿಗಳಿಗೆ ಏನು SIR ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಎಷ್ಟು ಡಿಜಿಟೈಸೇಷನ್ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ, ಹಾಗೆಯೇ ಪೋಲಿಂಗ್ ಹೊಸ ಮತಗಟ್ಟೆಗಳನ್ನು ಯಾವ ರೀತಿ ನಾವು ಸ್ಥಾಪನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ಈಗ ಸುದ್ದಿ ಮಾಧ್ಯಮದ ಮೂಲಕ ತಮಗೆ ತಿಳಿಯಪಡಿಸ್ತಾ ಇದ್ದೇನೆ. ನಮಗೆ ಒಟ್ಟು ಟೋಟಲ್ಲು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ SIR ಪ್ರಾರಂಭ ಆಗೋದಕ್ಕಿಂತ ಮುಂಚೆ 2,30,792 ಮತದಾರರು ಇದ್ದರು ಪ್ರೀ ಡ್ರಾಫ್ಟ್ ಇದರಲ್ಲಿ ರೋಲಲ್ಲಿ. ಈಗ ಒಟ್ಟು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ 266 ಮತಗಟ್ಟೆಗಳಿದ್ದಾವೆ. ಈ ಮತಗಟ್ಟೆಗಳಲ್ಲಿ ಎಲ್ಲ BLOಗಳು ಸಹಿತ ಈ ದಿನ ಇವತ್ತು ನಮಗೆ ಬೆಳಗ್ಗೆ 10 ಗಂಟೆಗೆ 2,11,188 ವೋಟರ್ಸ್ನ ನಾವು ಡಿಜಿಟೈಸೇಷನ್ ಮಾಡಿದ್ದೀವಿ ಮತದಾರನ. ಅಂದರೆ ಅಲ್ಲಿಗೆ ನಮ್ಮದು 91.51 ಇಡೀ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ 91.51% ಡಿಜಿಟೈಸೇಷನ್ ಆಗಿದೆ. ಅದು ತುಂಬ BLOಗಳೇ ಆಗಲಿ, BLO ಸೂಪರ್ವೈಸರ್ ಆಗಲಿ, ಹಾಗೆ ಬೂತ್ ಲೆವೆಲ್ ಏಜೆಂಟ್ಸ್ಗಳು ಹಾಗೆ ರಾಜಕೀಯ ಪ್ರತಿನಿಧಿಗಳು ತುಂಬ ಸಹಕಾರವನ್ನು ನೀಡಿದ್ದಾರೆ ಈ ವಿಚಾರದಲ್ಲಿ. ಇನ್ನು ಕೇವಲ ಇನ್ನೂ 4 ದಿನ ನಮಗೆ ಡಿಜಿಟೈಸೇಷನ್ ಮಾಡಲು ಸಮಯಾವಕಾಶ ಇದ್ದು 1,198 ಫಾರಮ್ಗಳು ಮಾತ್ರ ಪೆಂಡಿಂಗ್ ಇವೆ. ಅವನ್ನು ಸಹಿತ ನಾವು ಮುಗಿಸ್ಕೊಡ್ತೀವಿ. ಹಾಗೆಯೇ ಅನ್ಕಲೆಕ್ಟೇಬಲ್ ಫಾರಮ್ಸು ನಮಗೆ ಇಲ್ಲಿವರೆಗೆ 10 ಗಂಟೆವರೆಗೆ ರಿಪೋರ್ಟ್ ವರದಿ ಪ್ರಕಾರ 18,406 ಅನ್ಕಲೆಕ್ಟೇಬಲ್ ಫಾರಮ್ಸ್ ಇದೆ. ಆ ಅನ್ಕಲೆಕ್ಟೇಬಲ್ ಫಾರಮ್ಸಲ್ಲಿ ನಮಗೆ ಮೃತರು ಏನು ಡೆತ್ ಆಗಿರ್ತಕ್ಕಂಥವರು 655 ಮರಣ ಹೊಂದಿರತಕ್ಕಂಥ ವೋಟರ್ಸು ನಮಗೆ ಸಿಕ್ಕಿದ್ದಾರೆ SIR ಪ್ರಕ್ರಿಯೆಯಲ್ಲಿ. ಹಾಗೆಯೇ ಪರ್ಮನೆಂಟ್ ಶಿಫ್ಟಿಂಗ್ ಆಗಿರ್ತಕ್ಕಂಥವ್ರು ಅಂದರೆ ಶಾಶ್ವತವಾಗಿ ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಆಗಿರ್ತಕ್ಕಂಥವ್ರು 9,657 ಜನ ನಮಗೆ ಸಿಕ್ಕಿದ್ದಾರೆ. ಹಾಗೆಯೇ ಬೇರೆ ಕಡೆ ಮತವನ್ನು ಹೊಂದಿರತಕ್ಕಂಥವ್ರು ಆಲ್ರೆಡಿ ಎನ್ರೋಲ್ಡ್ ಅಂತ ಕರಿತೀವಿ ಅವ್ರನ್ನ, ಅವರು 2,014 ಜನ ಸಿಕ್ಕಿದ್ದಾರೆ. ಅಂದರೆ ಎರಡೆರಡು ಕಡೆ ಮತವನ್ನು ಹೊಂದಿದ್ದಾರೆ. ಅವರು ಒಂದು ಕಡೆ ಉಳಿಸ್ಕೊಂಡು ಇನ್ನೊಂದು ಕಡೆ ರಿಜೆಕ್ಟ್ ಮಾಡಿದ್ದಾರೆ ಈ ಥರದವರು. ಹಾಗೆಯೇ ಆ ಮತಗಟ್ಟೆ ಪ್ರದೇಶದಲ್ಲಿ ನಮ್ಮ BLOಗಳು ಹೋದಾಗ 1,940 ಜನ ಆಬ್ಸೆಂಟಿ ವೋಟರ್ಸ್ ಅಂತ ಕಂಡು ಬಂದಿದೆ. ಅಂದರೆ ಅವರು ಏನು ಅಡ್ರೆಸ್ ಇತ್ತು ಅಲ್ಲಿಗೆ ಹೋದಾಗ ಅವರು ಆ ವೋಟರ್ಸು ಕಂಡು ಬಂದಿಲ್ಲ. ಅವ್ರನ್ನ ನಾವು ಆಬ್ಸೆಂಟಿ ವೋಟರ್ಸ್ ಅಂತ ನಾವು ಕರಿತೀವಿ. ಈ ಥರದವು ನಮಗೆ 18,406 ಕಂಡು ಬಂದಿದೆ. ಅನ್ಎಲೆಕ್ಟಬಲ್ ಫಾರಮ್ ಅಂತ ಕರಿತೀವಿ ನಾವು. ಹಾಗೆಯೇ ನಾವು 8ನೇ ತಾರೀಕು 8/8/2026 ಒಳಗಡೆಯಾಗಿ 1,200ಕ್ಕಿಂತ ಹೆಚ್ಚು ಮತದಾರರನ್ನು ಹೊಂದಿರತಕ್ಕಂಥ ಮತಗಟ್ಟೆಗಳಲ್ಲಿ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಾವು ಹೊಸ ಮತಗಟ್ಟೆಗಳನ್ನು ಸ್ಥಾಪಿಸಲು ನಾವು ಈಗ ತಯಾರಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾನು ಈಗ ಹೇಳ್ತಾ ಹೋಗ್ತೀನಿ. ಯಾರು 1,200 ವೋಟರ್ಸ್ಗಿಂತ ಹೆಚ್ಚು ಮತಗಟ್ಟೆ ಹೊಂದಿರತಕ್ಕಂಥ ಪೋಲಿಂಗ್ ಸ್ಟೇಷನಲ್ಲಿ ಚಿರತಹಳ್ಳಿ, ಚಂಗಾವರ, ಹೊಸೂರು, ಪಂಜಿಗ್ನಹಳ್ಳಿ, ಭೂವನಹಳ್ಳಿ, ಆಮೇಲೆ ನಮ್ಮ ಶಿರಾ ನಗರದಲ್ಲಿ ರಂಗನಾಥ್ ನಗರ, ಆಮೇಲೆ ಶಿರಾನಿ ಮೊಹಲ್ಲಾ, ಆಮೇಲೆ ಬೇಗಂ ಮೊಹಲ್ಲಾ 1, ಬೇಗಂ ಮೊಹಲ್ಲಾ 2, ಆಮೇಲೆ ಎರಾರ್ ಮಸೀದಿ, ಹಾಗೆಯೇ ಗೌರ್ಮೆಂಟ್ ಉರ್ದು ಕಾಂಪೋಸಿಟ್ ಹೈಸ್ಕೂಲ್ ಸಂತೆ ಮೈದಾನ, ಹಾಗೆಯೇ ಹೊನ್ನಗೊಂಡನಹಳ್ಳಿ, ಮೇಕೇರಹಳ್ಳಿ,
ಆಮೇಲೆ ಮಾಗೋಡು, ಕಳ್ಳಂಬೆಳ್ಳ ವಿಲೇಜ್ 1, ಬ್ರಹ್ಮಸಂದ್ರ, ಉಂಜನಾಳು. ಒಟ್ಟು 17 ಮತಗಟ್ಟೆಗಳನ್ನು ನಾವು ಪ್ರಪೋಸ್ ಮಾಡ್ತಾಯಿದ್ದೀವಿ. ಹೊಸ ಮತಗಟ್ಟೆಗಳನ್ನಾಗಿ ನಾವು ಮಾಡ್ತಾಯಿದ್ದೀವಿ. ಅಂದರೆ ಇದರಲ್ಲಿ 1200 ವೋಟರ್ಸ್ಗಿಂತ ಹೆಚ್ಚು ಜನ ನಮಗೆ ಡಿಟೇಷನಲ್ಲಿ ಕಂಡು ಬಂದಿದ್ದಾರೆ. ಇವಕ್ಕೆ ನಾವು ಅಲ್ಲಿ ಲೋಕಲಲ್ಲಿ BLO, ಬೂತ್ ಲೆವೆಲ್ ಏಜೆಂಟ್ಸು, ಹಾಗೆಯೇ ಏನು ಆ ಊರಿನಲ್ಲಿರ್ತಕ್ಕಂಥ ರಾಜಕೀಯ ಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಮಾಜಿ ಮೆಂಬರ್ಗಳಾಗಿರ್ಬೋದು, ತಾಲೂಕು ಪಂಚಾಯತಿರಾಗಿರ್ಬೋದು, ಹಾಗೆಯೇ ಗ್ರಾಮಸ್ಥರು ಅವರ ಒಪ್ಪಿಗೆಯ ಮೇರೆಗೆ ಹೊಸ ಬೂತನ್ನು ಜನಗಳಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗುವತಕ್ಕಂಥ ಉದ್ದೇಶದಿಂದ ನಾವು ಹೊಸ ಮತಗಟ್ಟೆಗಳನ್ನು ನಾವು ಸ್ಥಾಪನೆ ಮಾಡ್ತಾಯಿದ್ದೀವಿ. ಜನಗಳಿಗೆ ಇದರಿಂದ ತುಂಬ ಅನುಕೂಲ ಆಗುತ್ತೆ. ಓಟ್ ಹಾಕಲಿಕ್ಕೆ ಅವರಿಗೆ ಹತ್ತಿರ ಆಗುತ್ತೆ. ಮೂಲಭೂತ ಸೌಕರ್ಯವನ್ನು ಬೇಗ ಕಲ್ಪಿಸ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ.